ಸರ್ ಸಿಎಂ ಮತ್ತು ಡಿಸಿಎಂ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಎರಡೆರಡು ಬಾರಿ ಮಾಡಿದ್ರು. ಒಗ್ಗಟ್ಟಿಗೆ ಅಂತ ತೋರಿಸಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಹೌದು, ಎಲ್ಲ ಪಕ್ಷಗಳಲ್ಲೂ ಒಗ್ಗಟ್ಟಿಗೆ ಕೂಡ ಇದೆ. ಅದ್ರೊಳಗೆ ಇದಿಲ್ಲಲ್ಲ, ಒಗ್ಗಟ್ಟಂತೂ ಇದೆ. ಒಪ್ಕೋತಾರೆ ಅಂತ ಹೇಳಿದ್ರು ಸರ್. ಗೊಂದಲ ಇಲ್ಲದೆ ಅದು ಕ್ರಿಯೇಟ್ ಆಗ್ಲಿಲ್ವಲ್ಲ ಸರ್, ಅದು ಬ್ರೇಕ್ಫಾಸ್ಟ್. ಈಗ ಗೊಂದಲ ಇದೆ ಇತ್ತು. ಯಾಕೆ ಅಂತಂದ್ರೆ ಅವರು ಡಿಸಿಎಂ ಅವರು ಹೇಳಿದ್ರು ತಾವು ಕೂಡ ಎಲ್ಲ ಪಕ್ಷದಲ್ಲೂ ಆತ್ಮಗಳು ಇರ್ತಾರೆ. ಸೊ ಅದೇ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಹತ್ರ ಈಗ ಸಿದ್ದರಾಮಯ್ಯ ಅವರನ್ನ 2.5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ. CLP ಪೂರ್ಣಾವಧಿನ ಸರ್, ಯಾಕಂದ್ರೆ ಆ ಚರ್ಚೆ ಈಗ CLP ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಆಯ್ಕೆ ಮಾಡ್ತಾರೆ. ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದ್ರೆ ಅಷ್ಟೇ ತೀರ್ಮಾನ ಮಾಡ್ತಾರೆ. CLP ನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಅದು ಅವರವರ ಹೈಕಮಾಂಡ್ ಸ್ಪಷ್ಟಪಡಿಸಿದ್ದಾರೆ. ಸರ್ ಸಿಎಂ ಮತ್ತು ಡಿಸಿಎಂ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಎರಡೆರಡು ಬಾರಿ ಮಾಡಿದ್ರು. ಒಗ್ಗಟ್ಟಿಗೆ ಅಂತ ತೋರಿಸಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಹೌದು, ಎಲ್ಲ ಪಕ್ಷಗಳಲ್ಲೂ ಒಗ್ಗಟ್ಟಿಗೆ ಕೂಡ ಇದೆ. ಅದ್ರೊಳಗೆ ಇದಿಲ್ಲಲ್ಲ, ಒಗ್ಗಟ್ಟಂತೂ ಇದೆ. ಒಪ್ಕೋತಾರೆ ಅಂತ ಹೇಳಿದ್ರು ಸರ್. ಗೊಂದಲ ಇಲ್ಲದೆ ಅದು ಕ್ರಿಯೇಟ್ ಆಗ್ಲಿಲ್ವಲ್ಲ ಸರ್, ಅದು ಬ್ರೇಕ್ಫಾಸ್ಟ್. ಈಗ ಗೊಂದಲ ಇದೆ ಇತ್ತು. ಯಾಕೆ ಅಂತಂದ್ರೆ ಅವರು ಡಿಸಿಎಂ ಅವರು ಹೇಳಿದ್ರು ತಾವು ಕೂಡ ಎಲ್ಲ ಪಕ್ಷದಲ್ಲೂ ಆತ್ಮಗಳು ಇರ್ತಾರೆ. ಸೊ ಅದೇ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಹತ್ರ ಈಗ ಸಿದ್ದರಾಮಯ್ಯ ಅವರನ್ನ 2.5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ. CLP ಪೂರ್ಣಾವಧಿನ ಸರ್, ಯಾಕಂದ್ರೆ ಆ ಚರ್ಚೆ ಈಗ CLP ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಆಯ್ಕೆ ಮಾಡ್ತಾರೆ. ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದ್ರೆ ಅಷ್ಟೇ ತೀರ್ಮಾನ ಮಾಡ್ತಾರೆ. CLP ನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಅದು ಅವರವರ ಹೈಕಮಾಂಡ್